ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಸುವರ್ಣಗಡ್ಡೆ ಮತ್ತು ಶಟ್ಲಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಸುವರ್ಣಗಡ್ಡೆನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ಅದರ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೇನೆ. ಹಾಗೂ ಶಟ್ಲಿನೂ ಕೂಡ ಹಾಗೆಯೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನಾನಿವಾಗ ಇದನ್ನು ಬೇಯಿಸ್ಕೊಳ್ತೇನೆ. ಹೇಗೆ ಬೇಯಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ ನಿಮಗೆ. ನೋಡಿ, ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ತೋಪಲ್ಲಿ ನೀರು ಇಟ್ಕೊಂಡಿದ್ದೇನೆ. ಒಂದು 2.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇವಾಗ ಸುವರ್ಣಗಡ್ಡೆಯನ್ನು ಇದರಲ್ಲಿ ಹಾಕ್ಕೊಳ್ತೇನೆ. ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇಷ್ಟೇ ದೊಡ್ಡ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಭಾಳ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಒಂಥರ ಮೆದು ಆಗಿಬಿಡತ್ತೆ. ಹೀಗೆ ಇಷ್ಟು ದೊಡ್ಡ ಇದ್ದರೆ ಹದ ಬೇಯಿಸ್ಕೊಳ್ಲಿಕ್ಕೆ ಹೋಗುತ್ತೆ. ನಾನು ಇದಕ್ಕೆ 6 ರಿಂದ 7 ಮುರುಗಲು ಹುಳಿಯನ್ನು ಹಾಕ್ಕೊಳ್ತೇನೆ. ಮುರುಗಲು ಹುಳಿ ಇಲ್ಲ ಅಂತಂದರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ಬೇಯಿಸ್ಕೊಂಡು. ಇದಕ್ಕೆ ಇವಾಗ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಶಟ್ಲಿಯನ್ನು ಇವಾಗಲೇ ಹಾಕ್ಕೊಳ್ಬೇಡಿ, ಒಂದು 3/4 ಭಾಗ ಬೆಂದ ಮೇಲೆ ಶಟ್ಲಿಯನ್ನು ಹಾಕ್ಕೊಳ್ಳೋದು. ಇವಾಗ ಇದೊಂದು ಬೇಯಲಿ. ಸುವರ್ಣಗಡ್ಡೆ ಬೆಂದ ಮೇಲೆ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನಿಮ್ಗೆ ನಾನು. ಭಾಳ ಬೇಯಿಸ್ಕೊಡ್ಬೇಡಿ, ಅದು ಸ್ವಲ್ಪ ಗಟ್ಟಿ ಇರಲಿ. ಭಾಳ ಬೇಯಿಸ್ಕೊಂಡ್ರು ಮೆದುವಾಗಿ ಬಿಡಿಸೋಗತ್ತೆ ಅದು. ಅದಕ್ಕೆ ನೋಡಿ, ಈ ರೀತಿಯಾಗಿ ಬೆಂದಿದೆ ಸುವರ್ಣಗಡ್ಡೆ. ಈ ರೀತಿಯಾಗಿ ಬೆಂದ ಮೇಲೆ ನಾನಿವಾಗ ಶಟ್ಲಿಯನ್ನು ಹಾಕ್ಕೊಳ್ತೇನೆ. ಶಟ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಸುವರ್ಣಗಡ್ಡೆನೂ ಬೆಂದಿದೆ, ಶಟ್ಲಿನೂ ಬೆಂದಿದೆ. ನಾನಿವಾಗ ಗ್ಯಾಸ್ ಆಫ್ ಮಾಡಿಟ್ಕೊಳ್ತೇನೆ. ನಾನು ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. 2 ಚಮಚ ಕೊತ್ತಂಬರಿ, 1/4 ಚಮಚ ಜೀರಿಗೆ, 1/4 ಚಮಚ ಅರಿಶಿನ ಪುಡಿ, ಅರ್ಧ ಇಂಚು ಶುಂಠಿ, ಅರ್ಧ ಕಡೆ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೇನೆ. ಹಾಗೆ 10 ರಿಂದ 12 ಒಣಮೆಣಸು, 5 ರಿಂದ 6 ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದ್ದೇನೆ. ನಾನು ಇವಾಗ ಇವನ್ನೆಲ್ಲ ಹುರ್ಕೊಳ್ಳೋದಿಲ್ಲ ಏನನ್ನು, ಹಾಗೆ ರುಬ್ಕೊಳ್ತೇನೆ ನಾನು. ಇವನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ನಾನಿವಾಗ ಇದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಹಾಕ್ಕೊಂಡೆ ರುಬ್ಕೊಡಿ, ಒಂದೇ ಸಲ ಹಾಕ್ಕೊಂಡ್ರೆ ತಿಳುವಾಗಿ ಹೋಗುತ್ತೆ ಮಸಾಲ. ಈ ರೀತಿಯಾಗಿ ದಪ್ಪ ಆಯಿತು. ನಾನು ಇವಾಗ ಮತ್ತೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ. ನೋಡಿ, ಮಸಾಲ ಈ ರೀತಿಯಾಗಿ ಆಗಿದೆ, ಗಂಧಾಗಿದೆ. ನಾನಿವಾಗ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತೇನೆ. ನಾನು ಇದಕ್ಕೊಂದು ಸ್ವಲ್ಪ ಹಾಕ್ಕೊಳ್ತೇನೆ ನೀರು ಹಾಕ್ಕೊಂಡು. ಭಾಳ ತಿಳುನು ಮಾಡ್ಕೊಳ್ಬೇಡಿ, ಹದ ಮಾಡ್ಕೊಳ್ಳಿ. ತಿಳು ಮಾಡ್ಕೊಂಡ್ರೆ ಚೆನ್ನಾಗಾಗಲ್ಲ. ನಾನು ಹದ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಇದಕ್ಕೂ ಒಂಚೂರು ದಪ್ಪ ಬೇಕಂತಂದ್ರೆ ದಪ್ಪನೂ ಮಾಡ್ಕೊಳ್ಬೋದು, ತಿಳು ಮಾಡ್ಕೊಳ್ಬೇಡಿ ಜಾಸ್ತಿ. ನೋಡಿ,
ಚೆನ್ನಾಗಿ ಕುದಿ ಬರಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ನೋಡಿ ಈ ರೀತಿ ಕುದಿ ಬಂದಿದೆ. ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ನಿಮ್ಗೆ ಕೊತ್ತಂಬರಿ ಸೊಪ್ಪು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾನು ಬೇಕಂತ ಹೇಳಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.